ಜನರು ಜಯವುಳ್ಳ ಒಂದು ಜೀವಿತವನ್ನು ಮಾಡಬೇಕಾಗಿರುವ ಒಂದು ಸತ್ಯವನ್ನು ನಾನು ನಿಮ್ಮನ್ನ ಹೇಳ್ತೇನೆ. ಅದೇನೆಂದರೆ, ನೀವು ನಿಮ್ಮನ್ನು ಕುರಿತು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲೇಲಿಯಾ? ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ವಿಶ್ವಾಸ ದೇವರ ಜೊತೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವರನ್ನು ಕುರಿತು ಅವರು ಕರೆಕ್ಟಾಗಿ ಏನು ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀವು ದೇವರ ಮಕ್ಕಳಾಗಿದ್ರಿ, ಆ ದೇವರ ಮಕ್ಕಳಾಗಿರುವ ಆ ಅನುಭವವು ಅಥವಾ ನೀವು ಹೊಂದಿರುವ ರಕ್ಷಣೆಯಲ್ಲಿ ನೀವು ಯಾರು ಎಂಬುದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಬಲಶಾಲಿಯಾಗಿರ್ತೀರಿ, ಧೈರ್ಯಶಾಲಿಯಾಗಿರ್ತೀರಿ. ನೀವೆಲ್ಲ ಕಾರ್ಯಗಳನ್ನ ದೇವನಾಮದಲ್ಲಿ ಗೆಲ್ಲುವಂತ ಒಂದು ಬಲವುಳ್ಳ ವಿಶ್ವಾಸಗಳಾಗಿ ಮಾರ್ಪಾಟವಾಗ್ತೀರಿ. ಸತ್ಯವೇದದಲ್ಲಿ ಇದು ಸಂಬಂಧಪಟ್ಟ ಕೆಲವು ಕಾರ್ಯಗಳು ನಾವು ನೋಡೋಣ. ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದ ಓದೋಣ. 6 ವಾಕ್ಯದವರೆಗೆ ಓದೆ. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದದ್ದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದೆವು, ಹೊಸವರಾಗಿ ನಡ್ಕೊಳ್ಳಬೇಕು. ಇಲ್ಲಿ ಏನ್ ಸತ್ಯ ಇದೆ? ಪ್ರತಿಯೊಬ್ಬರು ವಿಶ್ವಾಸದಿಂದ ಬಂದ ಪ್ರತಿಯೊಬ್ಬರು ಅವರನ್ನು ಕುರಿತು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಸತ್ಯಾಂಶ ಈ ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 3 ವಾಕ್ಯದಿಂದ 6 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಮೊದಲಾಗಿ ತಿರುಗಿ ಹೋದಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಮೊದಲನೆಯ. ಈಗ ನೀವೆಲ್ಲರೂ ಯಾರಲ್ಲಿ ಯಾರ ಜೊತೆಗೆ ಯಾರಾಗಿದ್ದೀರಿ ಎಂಬುದನ್ನು ನೀವು ಅರಿಬೇಕು. ಈಗ ದೇವಕುಮಾರನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ಒಂದು ಅಲೆಲಿಯೋಣ. ಅಲೆಲಿಯಾ ಗಮನಿಸಿ, ಯೇಸುವನ್ನು ಕಂಡ್ರೆ ದೆವ್ವಗಳು ಓಡಿ ಓಡಿ ಹೋದವು. ವ್ಯಾಧಿಸ್ಥರು ಹತ್ರ ಬರುವಾಗಲೇ ಗುಣವಾಗ್ತಾರೆ, ಆತನ ಮುಟ್ಟಿದ್ರೆ ಗುಣವಾಗ್ತಾರೆ, ಆತನ ವಸ್ತ್ರವನ್ನು ಮುಟ್ಟಿದ್ರೆ ಗುಣವಾಗ್ತಾರೆ. ಈ ಮಹಿಮೆಯುಳ್ಳ ದೇವರಾಗಿರುವ ಅದ್ಭುತಗಳಿಗೆ ಸಾಕ್ಷಿ ಆಗಿರುವ ಯೇಸುವಿನಲ್ಲಿ ನಾವು ಸೇರಿಬಿಟ್ಟಿದ್ವಿ. ಒಂದೆಲ್ಲ ಹೇಳಿ. ಹಾಗಾದ್ರೆ ವಿಶ್ವಾಸವೆಂಬ ಈ ದೇವರ ಮಕ್ಕಳ ಜೀವನ ಎಲ್ಲಿ ಸೇರಿದೆ? ಯೇಸು ಕ್ರಿಸ್ತನಲ್ಲಿ ಸೇರಿದೆ. ಈಗ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಕಪ್ಪು ಇದ್ದರು, ಬೆಳ್ಳಗಿದ್ರು, ಓದಿದ್ರು, ಓದದೇ ಇದ್ದರು, ಚಿಕ್ಕವರಾಗಿದ್ರು, ದೊಡ್ಡವರಾಗಿದ್ದರು, ಹಣವಂತರಾಗಿದ್ರು, ಬಡವರಾಗಿದ್ರು, ಯಾರಾಗಿದ್ರು ಸರಿ, ಅಲ್ಲಿ ಒಂದೇ ಒಂದು ಕಾರ್ಯವನ್ನು ದೇವರು ಗುರುತಿಸ್ತಾರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೋಸ್ಕರವಾಗಿ. ಹಾಗಾದ್ರೆ ವಿಶ್ವಾಸ ಎಂಬ ಜೀವನ ಇದೆಯಲ್ಲ, ಅದು ನಿಮ್ಮನ್ನ ಎಲ್ಲಿ ತಗೊಂಬಂದು ನಿಲ್ಲಿಸಿದೆ? ಕ್ರಿಸ್ತನೊಂದಿಗೆ. ಒಂದು ಅಲ್ಲೇಲಿ ಹೇಳಿ. ಇದು ನಿಮಗೆ ಅರ್ಥವಾಗಬೇಕು. ಈ ದಿನ ನೀವು ಸಿಂಗಲ್ ಆಗಿಲ್ಲ, ಅಥವಾ ನೀವಾಗಿಲ್ಲ, ಅಥವಾ ನೀವು ನಿಮ್ಮ ಜೊತೆ ಇರುವವರ ಜೊತೆಯಲ್ಲ, ಕ್ರಿಸ್ತನೊಂದಿಗಿದ್ದೀರಿ. ಅಲ್ಲೇಲಿಯಾ. ಈ ಅನುಭವ ನಿಮಗೆ ಬಂದುಬಿಟ್ರೆ ಈ ದೇಹವು, ಆತ್ಮವು, ಪ್ರಾಣ, ಶರೀರವು ಉಜ್ಜೀವನ ಪಡೆಯುತ್ತೆ. ಅಲ್ಲಿ ಡೌಟೇ ಇಲ್ಲ. ನಮ್ಮ ಜೀವನವನ್ನ ಉಜ್ಜೀವನ ಪಡಿಸೋದಕ್ಕೋಸ್ಕರವಾಗಿ, ನಮ್ಮಲ್ಲಿ ಹೊಸಬರಾಗಿರುವಂತಹ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ, ನಮ್ಮನ್ನು ಒಂದು ಹೊಸ ಸೃಷ್ಟಿಯಾಗಿ ಮಾಡುವುದಕ್ಕೋಸ್ಕರವಾಗಿ ದೇವರೇ ಭೂಮಿಗೆ ಬಂದಿರೋದು. ನಾವು ತುಂಬ ಸಭೆಗಳಲ್ಲಿ ಈ ಅನುಭವವನ್ನು ನೀವು ಒಬ್ಬಂಟಿಗೆ ಕೂತ್ಕೊಂಡು ಪ್ರಯಾಣ ಮಾಡಬೇಕಾದ್ರೆ, ನೀವು ಒಂದೇ ಕುಟುಂಬವಾಗಿ ನಿಲ್ಲಬೇಕಾದ್ರೆ, ನೀವು ಅನೇಕರ ಮಧ್ಯದಲ್ಲಿ ಒಂದು ವಿಶ್ವಾಸಿಯಾಗಿ ನಿಲ್ಲಬೇಕಾದ್ರೆ, ನೀವು ಇಕ್ಕಟ್ಟು ಕಷ್ಟದ ಮಧ್ಯದಲ್ಲಿ ನೀವು ನಿಂತುಕೊಳ್ಳುವಾಗಲೇ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಸಿಂಗಲ್ ಆಗಿಲ್ಲ, ಒಬ್ಬಂಟಿಗರಾಗಿಲ್ಲ, ಒಂದು ಕುಟುಂಬ ಆಗಿಲ್ಲ, ಪರಲೋಕದ ದೇವರೊಂದಿಗೆ ಇರ್ತೀರಿ. ಅಲ್ಲೇಲೂಯಾ.
ಆದರೆ ನೀವು ದೇವರ ಒಳಗೆ ಸೇರ್ಕೊಂಬಿಡ್ರಿ. ಅರ್ಥ ಮಾಡ್ಕೋಬೇಕು. ದೇವರ ಪಕ್ಕದಲ್ಲಿ ಇರುವುದಲ್ಲ, ದೇವರಿಗೆ ಬಲಗಡೆ ಎಡಗಡೆ ಇರುವುದಲ್ಲ, ಇಲ್ಲ ಅವ್ರು ನಮ್ಮ ಪಕ್ಕದಲ್ಲಿ ಇರುವುದಲ್ಲ. ಸತ್ಯವೇದ ಹೇಳ್ತಂದ್ರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ಸೇರಿಕೊಳ್ತೀರಿ. ಈ ಅನುಭವ ಸಂತೋಷ ಮಾಡಿ. ನಿಮ್ಮ ಮುಖದಲ್ಲಿ ಒಂದು ಪ್ರಕಾಶ ಬರಬೇಕು. ನಿಮ್ಮ ಮನಸ್ಸಲ್ಲಿ ಒಂದು ಅದ್ಭುತವಾಗಿರುವ ಯೋಚನೆ ಬರಬೇಕು. ನೀವು ನಿಮಗೆ ವಿರುದ್ಧವಾಗಿರುವ ಸೈತಾನ ನೀವು ಮುಟ್ಟೋದಕ್ಕೆ ಅಧಿಕಾರ ಇಲ್ಲ ಎಂಬುದಾಗಿರುವ ಆ ಭಾವನೆ ಬರಬೇಕು. ನನ್ನ ಬಲಹೀನತೆಗಳೆಲ್ಲ ನನ್ನಿಂದ ದೂರವಾಗಿ ನನ್ನನ್ನು ಬಲಶಾಲಿಯಾಗಿ ಮಾಡುವುದಕ್ಕೆ ಯೇಸುರೊಂದಿಗೆ ನಾನು ಸೇರಿಕೊಂಡಿರೋದು. ಹಾಗಾದ್ರೆ ಈ ಧ್ಯಾನ, ಈ ವಾಕ್ಯದಲ್ಲಿರುವಂತಹ ಈ ಸತ್ಯವು ಪ್ರತಿಯೊಂದು ದೇವಜನರಿಗೆ ಒಳಗಿರಬೇಕು. ಒಂದು ಕೆಲವು ವಾಕ್ಯ ಓದಿ. ಗಲಾತ್ಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯದಿಂದ. ಏಕೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ನಿತ್ಯಸ್ಥಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಪ್ರೈಸ್ ದಿ ಲಾರ್ಡ್. ಈಗ ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳೋರು. ಈಗ ನಾವು ಕ್ರಿಸ್ತನೊಳಗೆ ಸೇರಿದ ಕೂಡಲೇ ಈಗ ನಾವಾಗಿಲ್ಲ, ನಾವೀಗ ಯಾರನ್ನು ಧರಿಸಿಕೊಂಡಿದ್ದೀವಿ? ಹಾಗಾದ್ರೆ ನೀವು ದೇವರ ಮಕ್ಕಳಾದ ಮೇಲೆ ನಿಮ್ಮಲ್ಲಿ ಮಾಡಬೇಕಾದ ಕಾರ್ಯವೇನು ಗೊತ್ತಾ? ನೀವು ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಹೆಂಗೆ ಧರಿಸಿಕೊಳ್ಳೋದು? ಅದೇನು ವಸ್ತ್ರಗಳ ಬೇರೆ ರೀತಿಯಲ್ಲಿ ಆಗುವಂತದ? ಇಲ್ಲ. ಅದೇನಿರ್ತದೆ ಓದೀಗ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ, ನೋಡಿ, ನೀವು ಕ್ರಿಸ್ತನವರಾಗಿದ್ರೆ ಅಬ್ರಹಾಮನ ಸಂತತಿಯವರು. ಒಂದಲ್ಲ ಅಲ್ವಾ? ಈಗ ನೀವು ರಕ್ಷಣೆ ಹೊಂದಿ ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ ಕ್ರಿಸ್ತನ ಒಳಗೆ ಸೇರಿ ನೀವು ನಿಮ್ಮಲ್ಲಿ ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಅಲ್ಲಯ್ಯ, ಕ್ರಿಸ್ತನ ಹೇಗೆ ಧರಿಸಿಕೊಳ್ಬೇಕು? ನಾವು ಉದಾಹರಣೆ ಹೇಳ್ತೀನಿ. ಸತ್ಯವೇದದಲ್ಲಿ ಅದ್ರ ಬಗ್ಗೆ ಏನು ಹೇಳ್ತಂದ್ರೆ, ನೀವು ಕ್ರಿಸ್ತನ ಹೇಗೆ ಧರಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಸತ್ಯವೇದ ಹೇಳ್ತದೆ ನಿಮ್ಮಲ್ಲಿ ಕ್ರಿಸ್ತನ ಸ್ವಭಾವಗಳು ನಿಮ್ಮಲ್ಲಿ ಕಾಣಬೇಕು. ಕ್ರಿಸ್ತನ ಹಾಗೆ ನಿಮ್ಮ ಮುಖದಲ್ಲಿ ಒಂದು ಪ್ರಕಾಶವು, ಆ ದೇವರ ಮಹಿಮೆಯ ಪ್ರಸನ್ನತೆ ನಿಮ್ಮನ್ನು ತುಂಬಿಕೊಳ್ಬೇಕು. ನಿಮ್ಮ ಮುಖದಲ್ಲಿ ವಿರೋಧ ಶಕ್ತಿಗಳನ್ನು ಎದುರಿಸುವಂತ ಆ ಕ್ರಿಸ್ತನ ಪ್ರಸನ್ನತೆ ನಿಮ್ಮಲ್ಲಿ ಬರಬೇಕು. ಈಗ ನೀವು ಪ್ರೇಯರ್ ಮಾಡಿ ಉಪವಾಸ ಬಿದ್ದು ವಾಕ್ಯ ಓದುವ ಸಮಯದಲ್ಲಿ ಏನಾಗುತ್ತೆ? ಯೇಸು ನಮ್ಮ ಮುಂದೆ ನಿಲ್ಲುವಂತ ಅನ್ಬೇಕಾಗ್ಬಿಡುತ್ತೆ ನೀವು ಓದುವಾಗ. ಈಗ ಆ ವಾಕ್ಯವು ನಿಮ್ಮ ಒಳಗೆ ಬಂತು ಅಂತ ಇಟ್ಕೊಂಡ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಕೊಂಡ್ರೆ, ಹಾಗಾದ್ರೆ ಆ ವಾಕ್ಯವು ಓದಿದ ವಾಕ್ಯವು, ಪ್ರಸಂಗ ಕೇಳಿದ ವಾಕ್ಯವು, ಅದು ಮೊದಲಾಗಿ ವಾಕ್ಯದ ರೂಪದಲ್ಲಿ ನಿಮಗೆ ಕಾಣುತ್ತೆ. ಆದರೆ ನೀವು ಅದನ್ನ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ಅದನ್ನು ತೆಗೆದುಕೊಳ್ಳುವಾಗ ಆ ವಾಕ್ಯ ಎಂಬ ಆತನು ಯಾರಾಗ್ತಾರೆ? ಯೇಸು ಎಂಬ ಅನುಭವದಲ್ಲಿ ನಿಮ್ಮ ಒಳಗೆ ಬರ್ತಾರೆ. ಇದನ್ನೇ ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ವಾಕ್ಯವೆಂಬ ಆತನು 14ನೇ ವಾಕ್ಯದಲ್ಲಿ ಏನ್ ಹೇಳ್ತಂದ್ರೆ, ವಾಕ್ಯವೆಂಬ ಆತನು. ಅಲ್ಲೆಲ್ಲಯ್ಯ. ಆದ್ರೆ ನಿಮ್ಮಲ್ಲಿ ಈ ಮನುಷ್ಯ ರೂಪವನ್ನ ಏನ್ ಮಾಡ್ತಾರೆ? ನೀವು ನಿಮ್ಮ ಮನುಷ್ಯ ರೂಪದಲ್ಲಿ ಇದ್ರಿ, ಆದ್ರೆ ನಿಮ್ಮಲ್ಲಿ ಆ ಮನುಷ್ಯ ರೂಪ ಯಾರಾಗಿದೆ? ಕ್ರಿಸ್ತನಾಗಿ. ಯೇಸರಿಗೆ ಈ ಅನುಭವ ಬಂದಿದೆ. ಉದಾಹರಣವಾಗಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಎಮ್ಮಾವರಿಗೆ ಹೋಗ್ತಿರುವಾಗ 2 ಶಿಷ್ಯರ ಜೊತೆಲಿ ಯೇಸು ಮಾತಾಡುವಾಗ ಅವರು ಕ್ರಿಸ್ತನ ಬರವಣಿಗೆಯನ್ನು ಕುರಿತು, ಮೋಶೆ ಕಾಲದಲ್ಲಿ ಹೇಳುವಂತ ನ್ಯಾಯ ಪ್ರಮಾಣವನ್ನು ಕುರಿತು, ಅಬ್ರಹಾಮನ ಕೊಟ್ಟ ವಾಗ್ದಾನಗಳನ್ನು ಕುರಿತು, ಈ ಭೂಮಿಯಲ್ಲಿ ಯೇಸು ಬಂದು ಅವರಿಗೋಸ್ಕರವಾಗಿ ಮಾಡಿ ಅವರಿಗೆ ಜೀವವು, ಆರೋಗ್ಯವು, ಜಯವು, ಪರಲೋಕ ರಾಜ್ಯದ ಪ್ರಜೆಗಳೆಂಬ ಮಕ್ಕಳೆಂಬ ಆಸ್ಥಾನವನ್ನು ಕೊಡುವಂತ ಈ ಅನುಭವ ಇದೆಯಲ್ಲ, ಇದೆಲ್ಲವನ್ನು ಅವ್ರು ಬೋಧಿಸಿರಲ್ಲ 3.5 ವರ್ಷದಲ್ಲಿ. ಅದನ್ನೆಲ್ಲ ಅವ್ರ ನೆನಪಿಗೆ ತಂದ್ರಂತೆ. ಹಾಗೆ ಅವ್ರ ಹೃದಯದೊಳಗೆ, ಅವರ ಹೊಟ್ಟೆ ಒಳಗೆ ಹೃದಯದೊಳಗೆ ಏನ್ ಮಾಡ್ತಂತೆ?
ಅಗ್ನಿಯಂತೆ ಒಂದು ಪ್ರಕಾಶವು ಬೆಳಕು ಅವರೊಳಗೆ ಬಂದಿರುತ್ತೆ. ಆ ದೇವರ ವಾಕ್ಯವು ಯೇಸು ಹೇಳ್ತಾ ಇರ್ಬೇಕಾದ್ರು ಕೇಳ್ತಾ ಇದ್ದಾರೆ. ಆ ದೇವರ ಮಹಿಮೆ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಾಗ ಮೋಶೆ ಮೇಲೆ ಹೇಗೆ ತಲೆಯಿಂದ ಕಾಲುವರೆಗೆ ಅವರ ಮುಖವನ್ನು ಕೊಂಡು ನೋಡೋದಕ್ಕೆ ಅಸಾಧ್ಯವಾಗಿ ಉಳಿಯುತ್ತಿರುವ ಪ್ರಸನ್ನ ತುಂಬಿಕೊಂಡವು, ಹಾಗೆ ಅವರ ಹೃದಯಗಳಲ್ಲಿ ದೇವರ ವಾಕ್ಯ ಏನಾಗ್ತಂತೆ, ಪ್ರಚೋದಿಸುತ್ತಂತೆ. ಆದರೆ ವಾಕ್ಯದ ಸತ್ಯ, ವಾಕ್ಯದ ಬಲವು ನಿಮ್ಮೊಳಗೆ ಏನಾಗಬೇಕು, ಪ್ರಕಾಶಿಸಬೇಕು. ಅದಕ್ಕೆ ಯೆಶಾಯ ಪ್ರವಾದಿ ಹೇಳು ಪ್ರಕಾಶಿಸು ಅಂತ. ಇದರರ್ಥ ದೇವರ ವಾಕ್ಯವು ನಿಮ್ಮೊಳಗೆ, ನೀವು ಆತನಲ್ಲಿ, ಆತನ ವಾಕ್ಯವು ನಿಮ್ಮಲ್ಲಿದ್ದರೆ ನೀವೇನ್ ಬೇಕಾದ್ರೆ ಬೇಡ ಅದು ನಡೆಯುತ್ತೆ. ಮೊದಲನೆಯ ಈಗ ನೀವು ಕಣ್ಣೀರಲ್ಲಿ ಕೇಳುವ ಕಾರ್ಯ, ನೀವು ದುಃಖದಲ್ಲಿ ಬೇಡುವ ಬೇಡಿಕೆ, ನಿಮ್ಮ ಕಷ್ಟಗಳಿಗೆ ಪರಿಹಾರಕ್ಕೆ ದೇವರ ಮುಂದೆ ಮೊರೆಯುವ ಮೊರೆ, ಈ ಎಲ್ಲದಕ್ಕೆ ದೇವರು ಉತ್ತರ ಇಟ್ಟಿದ್ದಾರೆ. ಸತ್ಯವಾದ ಹೇಳ್ತದೆ, ನೀವು ಬೇಡಿಕೊಡ್ರಿ, ನಾನು ನಿಮಗೆ ಮಾಡ್ತೀನಿ. ನೀವು ಬೇಡಿರಿ, ತಂದೆಯಾಗಿರುವ ದೇವರು ಕುಮಾರನ ರೂಪದಲ್ಲಿ ದೇವ ತನ್ನ ಹೆಸರಿನಲ್ಲಿ ತನ್ನ ಮಕ್ಕಳೊಂದಿಗೆ ಸೇರಿ ಅವರೊಂದಿಗಿದ್ದು ಅವ್ರು ಮಾಡೋ ಪ್ರಾರ್ಥನೆಯನ್ನ ಪರಲೋಕ ಕೇಳುತ್ತೆ. ನಿಮ್ಮ ಅನುಭವ ಏನಾಗಬೇಕಂದ್ರೆ, ನಿಮ್ಮ ಒಳಗೆ ದೇವರ ವಾಕ್ಯ ಒಳಗೆ ಹೋಗ್ಬೇಕಾದ್ರೆ ಅದು ನ್ಯಾಯ ಪ್ರಮಾಣ, ಮೋಶೆ ಕೊಟ್ಬಿಡುವ ದೇವರ ವಾಕ್ಯ ನಿಮ್ಮ ಪ್ರತಿಯೊಬ್ಬರಲ್ಲಿ ಕ್ರಿಸ್ತನ ಪ್ರಕಾಶ ಉದಯವಾಗಬೇಕು, ಸ್ವಾರ್ಥೆಯ ಪ್ರಕಾಶ ಉದಯವಾಗಬೇಕು, ಆತನ ಮಾಡುವಂತ ಮಗತ್ತುಳ್ಳ ಅದ್ಭುತ ಕಾರ್ಯಗಳು ನಿಮ್ಮಲ್ಲಿ ಉದಯವಾಗಬೇಕು. ಇದನ್ನೇ ಸತ್ಯವಾದ ಹೇಳ್ತದೆ. ನೀವು ಬೈಬಲ್ ಓದುವಾಗ ಅದೇನು ಹೇಳ್ತಂದ್ರೆ, ನಿಮ್ಮ ಹೃದಯಗಳು ಏನಾಗಬೇಕು, ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಏನಾಗಬೇಕಂತೆ ಓದಿ ನೋಡಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶ. ಒಂದೆಳೆಯ ಅದೆಂಥದ್ದು? ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶವು ನಿಮ್ಮಲ್ಲಿ ಉದಯವಾಗಬಾರದೆಂದು ಈ ಪ್ರಪಂಚ ಅಲೆಯ. ಈಗ ದೇವರ ವಾಕ್ಯ ಕೇಳಿ ಅದು ನಿಮ್ಮೊಳಗೆ ಪ್ರವೇಶಿಸುವಾಗ ದೇವರ ಮಹಿಮುಳ್ಳ ಹಸ್ತವಾಗಿಯೂ ದೇವರ ಪ್ರಸನ್ನತೆಯೊಂದಿಗೆ ನಿಮ್ಮೊಳಗೆ ಕಾರ್ಯ ಮಾಡತಕ್ಕದಾಗಿಯೂ ಆಗಬೇಕಾಗಿರುವ ಅನುಭವ ನಿಮ್ಮಲ್ಲಿ ಧರಿಸಿಕೊಳ್ಬೇಕು. ಅಲೆಯ. ಯೇಸು ಸ್ವಾಮಿ ಲಾಸರು ಸತ್ತು 4 ದಿನ ಆದಾಗ ಸಮಾಜ ಬಳಿಗೆ ಹೋಗಿ, ದೇವರೇ ಇವರಿಗೆಲ್ಲ ನಿನ್ನ ಮೇಲೆ ವಿಶ್ವಾಸ ಬರಲಿಕ್ಕೋಸ್ಕರವಾಗಿಯೂ ಇವರಿಗೋಸ್ಕರವಾಗಿ ಈಗ ನಾನು ಹೇಳುವಂತ ಶಬ್ದವನ್ನು ಕೇಳಿದೇವ್ರೆ ಎಂಬುದಾಗಿ ಏನಂತಾರೆ, ಮಹಾಸತ್ತದಿಂದ ದೊಡ್ಡ ಸದ್ದನ್ನು ಏನ್ ಮಾಡ್ತಾರೆ, ಲಾಸರುವೇ ನೀನು ಹೊರಗೆ ಬಾ. ಆದರೆ ನೀವು ಅರ್ಥ ಮಾಡಿಕೊಳ್ಬೇಕು, ಯೇಸುವಿನ ಆ ಸ್ವರೂಪ, ಆ ರೂಪವು ನಮ್ಮಲ್ಲಿ ಬರುವಾಗ ಯೇಸು ಮಾತಾಡಿದ ಹಾಗೆ ಮಾತಾಡುವ ಒಂದು ಅನುಭವ ಬಂದ್ರೆ ಮರಣವು ಕೂಡ ನಿಮ್ಮನ್ನು ಕಂಡು ಭಯಪಡುತ್ತೆ. 5ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದಿ ನೋಡಿ, 24ನೇ ವಾಕ್ಯವನ್ನು ಓದಿ. ನಿಮಗೆ ನಿಜವಾಗಿ ಹೇಳ್ತಾ ಇದ್ದೀನಿ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬುವವನು, ಅಂದ್ರೆ ಅವರ ಒಳಗೆ ಸ್ವೀಕಾರ ಮಾಡಿಕೊಂಡವನು, ಅವರೊಳಗೆ ಪ್ರತಿಫಲಿಸುವಂತೆ ಆತನ ವಾಕ್ಯವನ್ನು ರೂಪವನ್ನು ತನ್ನಲ್ಲಿ ಧರಿಸಿಕೊಳ್ಳುವವನು ನಿತ್ಯ ಜೀವವೇ ಅವನ ಕೈಲಿರುತ್ತೆ. ಅವನಿಗೆ ನ್ಯಾಯ ತೀರ್ಪು ಉಂಟಾಗಲ್ಲ, ಅವನು ಮರಣದಿಂದ ಪಾರಾಗ್ತಾನೆ. ಅಂದ್ರೆ ಮರಣವನ್ನ ಅವನು ಜಯಿಸ್ತಾನೆ. ನೀವು ಅರ್ಥ ಮಾಡ್ಬೋದು. ವಿಶ್ವಾಸ ಇರುವಂತ ವಿಶ್ವಾಸ ಮರಣವನ್ನು ಕೂಡ ಜಯಿಸುವಂತ ಒಂದು ವಿಶ್ವಾಸ ಇದೆ. ಅಷ್ಟು ದೊಡ್ಡ ವಿಶ್ವಾಸ ಇಟ್ಕೊಂಡು ಸ್ವಲ್ಪ ವ್ಯಾಧಿ, ಸ್ವಲ್ಪ ಶೋಧನೆ, ಸ್ವಲ್ಪ ಸಾಲ, ಸ್ವಲ್ಪ ಕಷ್ಟ ಬಂದ್ಬಿಟ್ರೆ ನೀವು ಎದುರೋದು ಯಾಕೆ? ದೇವರು ಹೇಳ್ತಾರೆ, ನಿನ್ನನ್ನು ಕಂಡ್ರೆ ನೀನು ನನ್ನ ಮಗಳಾಗಿ, ನನ್ನ ಮಗನಾಗಿ, ನನ್ನ ಸ್ವರೂಪವನ್ನ
ನನ್ನ ಸಾರೂಪ್ಯವನ್ನು ನಿಮ್ಮಲ್ಲಿ ಧರಿಸಿಕೊಳ್ಳೋ ಅನುಭವ ಬಂದರೆ ನಿಮಗೆ ಮರಣದ ಮೇಲೆ ಅಧಿಕಾರ ಇದೆ, ಜೀವದ ಮೇಲೆ ಅಧಿಕಾರ ಇದೆ. ಇನ್ನೂ ಹೇಳಿದ್ರೆ ಈ ಭೂಮಿಯು ಯಾರ್ದಂದ್ರೆ ಮರಣವು ಪಾತಾಳವು ಜಯಿಸುವಂತ ಯೇಸುವಿನ ಕೈಯಲ್ಲಿದೆ. ಹಾಗಾದ್ರೆ ಭೂಮಿ ಮೇಲೆ ಹಕ್ಕು ನಿಮಗೆ ಉಂಟಾಗುತ್ತೆ. ಈ ಭೂಮಿಯಲ್ಲಿ ಕಟ್ಟುವುದು ಕಟ್ಟಲ್ಪಡ್ತದೆ, ಬಿಚ್ಚುವುದು ಬಿಚ್ಚಲ್ಪಡ್ತದೆ. ನೀವು ಆಶೀರ್ವದಿಸಲ್ಪಡ್ತಾರೆ. ನೀವು ಯಾರಿಗಾಗಿ ಬೇಡಿಕೊಳ್ತೀರೋ ಅವರಿಗೆ ಅದ್ಭುತ ಕಾರ್ಯವಾಗುತ್ತೆ. ನಿಮಗೆ ಮಹತ್ವದ ಕಾರ್ಯವನ್ನ ನಿಮ್ಮಲ್ಲಿ ಪ್ರಜ್ವಲಿಸುವಂತ ಆ ದೇವರ ಸ್ವರೂಪವು ಪ್ರಕಟವಾಗುತ್ತೆ. ಈ ಓದನ 2 ಕೊರಿಂಥೀಯರ ಬದಲಿಗೆ 4ನೇ ವಾಕ್ಯ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶ. ಅಂದ್ರೆ ನೀವು ಕೇಳಿರುವ ಕ್ರಿಸ್ತನ ಬಗ್ಗೆ ಇರುವುದು. ಕ್ರಿಸ್ತನು ಒಬ್ಬರ ಒಳಗೆ ಬಂದ್ರೆ ಏನ್ ನಡೆಯುತ್ತೆ, ಹೃದಯದೊಳಗೆ ಬಂದ್ರೆ ಏನ್ ನಡೆಯುತ್ತೆ, ಮನಸ್ಸೊಳಗೆ ಬಂದ್ರೆ ಏನ್ ನಡೆಯುತ್ತೆ, ಒಂದು ಊರಿಗೆ ಬಂದ್ರೆ ಏನ್ ನಡೆಯುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಊರಲ್ಲೇ ಮಗ ಕೆಟ್ಟವನು ಎಂದು ಎಣಿಸಿಕೊಂಡವನು ಕಾಯನು. ಆದರೆ ಆ ಊರ ಒಳಗೆ ಹೋಗ್ತಾರೆ. ಆ ಊರು ಅಬ್ರಹಾಮನ ವಂಶಸ್ಥರಿಗೆ ಆಶೀರ್ವಾದಕ್ಕೆ ಸ್ಥಳ ಕೊಡುತ್ತೆ. ಅಲ್ಲೇಲಿಯ ಯೇಸು ಹೇಳ್ತಾರೆ, ಇವನು ಅಬ್ರಹಾಮಿನ ವಂಶಿಗನೇ. ಇವನ ಮೂಲಕವಾಗಿ ಈ ದೇಶದಲ್ಲಿ ಅನೇಕರು ನನ್ನ ಬಳಿಗೆ ಬರೋದಕ್ಕೆ, ಇವನಲ್ಲಿ ನನ್ನ ವಾಕ್ಯವು ನನ್ನ ಪ್ರಸನ್ನತೆಯು ಅವನು ಪ್ರಜ್ವಲಿಸುವ ಮಾರ್ಪಾಡು ಹೋಗ್ತಾನೆ. ಯಾರಾಗ ಹೇಳ್ತಾರೆ ಗೊತ್ತ, ಅವನು ಯೇಸು ಅವ್ರ ಮನೆಗೆ ಹೋಗ್ಬೇಕು. ಜನ ಹೇಳ್ತಾರೆ, ಗುಣಗುಡ್ತಾರೆ, ಇಂಥ ಕೆಟ್ಟವನ ಮನೆಗೆ ಅವ್ರು ಹೋಗ್ತಾರ, ಅವ್ರು ಹೋಗೋದು ಸರಿನಾ ಅಂತ. ಅದು ನ್ಯಾಯವಾಗಿ ವಿಷಯ. ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ ಜಕಾಯನು. ಹೆಂಗೆ ಹೇಳ್ರಿ, ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡ. ತನ್ನಲ್ಲಿ ಇದುವರೆಗೆ ಆ ಊರಿನಲ್ಲಿ ಮಾಡುವ ಎಲ್ಲಾ ಕೆಟ್ಟ ಕಾರ್ಯಗಳನ್ನ ಸರಿಪಡಿಸಿಕೊಂಡ. ಇದುವರೆಗೆ ಊರಿನಲ್ಲಿದ್ದ ಸಾಧಾರಣವಾಗಿ ಗಿಡ್ಡನೆಂಬ ಮನುಷ್ಯನ ಸ್ವಭಾವವನ್ನು ಬದಲಾವಣೆ ಮಾಡಿಕೊಂಡು ಅಬ್ರಹಾಮನ ಸಂತತಿಯಾಗಿ ಅಬ್ರಹಾಮನ ಉಂಟಾಗುವ ಆಶೀರ್ವಾದಗಳು ಆ ಕುಟುಂಬಕ್ಕೆ, ಆ ಊರಿಗೆ, ಆ ದೇಶಕ್ಕೆ ಬರುವುದಕ್ಕೆ ಅವನೇ ಮೊದಲನೇ ಅದ್ಭುತ ಸಾಕ್ಷ್ಯ. ನಿಮ್ಮನ್ನು ಕೂಡ ದೇವರು ಅಂಗಿಟ್ಟಿದ್ದಾರೆ. ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜನಾಂಗಗಳಿಗೆ, ನೀವಿರುವ ಕಾರ್ಯಗಳಿಗೆ ಅದ್ಭುತ ಸಾಕ್ಷಿಗಳಾಗೋದಕ್ಕೆ ದೇವರು ನಿಮ್ಮನ್ನು ಕರೆದಿರೋ. ಆದರೆ ನೀವೇನು ಮಾಡ್ತೀರಿ ಗೊತ್ತಾ, ತುಂಬ ಸಮಯದಲ್ಲಿ ಇದೆಲ್ಲ ಮರ್ತು ಬಿಡ್ತೀರಿ. ಅದು ಇರುವುದೇ ನಿಮಗೆ ಗೊತ್ತಿಲ್ಲ. ಕೆಲವು ನೋಡ್ರಿ, ಒಂದು ಗಾದೆ ಇದೆ, ತೋಳ ಮೇಲೆ ಕುರಿ ಮರಿ ಹಾಕ್ಕೊಂಡು ಅವನು ಊರೆಲ್ಲ ಹುಡುಕಿದ್ರಂತೆ. ಎಲ್ಲಿ ಹಾಕೊಂಡು? ಈಗ ವಿಶ್ವಾಸ ಬಂದ ರಕ್ಷಣೆ ದೇವರ ಮಕ್ಕಳು ಆ ದೇವರ ಸ್ವರೂಪವನ್ನ, ದೇವರಂತೆ ಮಾರ್ಪಾಟವಾಗುವ ಅನುಭವವನ್ನು, ಆ ಕ್ರಿಸ್ತನು ಧರಿಸಿಕೊಳ್ಳುವ ಅನುಭವವನ್ನು, ಅದರ ಮೂಲಕವಾಗಿ ಅಬ್ರಹಾಮನ ವಂಶವು ಮೋಶೆ ಕೊಡಪಟ್ಟ ನ್ಯಾಯ ಪ್ರಮಾಣವು ಈ ಭೂಮಿಯ ಕ್ರಿಸ್ತನು ನಮಗೋಸ್ಕರವಾಗಿ ಪಾದಾಳ ಮರಣ ಎಲ್ಲವನ್ನು ಜಯಿಸಿ ಅದರ ಅಧ್ಯಾಯವನ್ನು ನಮ್ಮ ಕೈ ಕೊಟ್ಟಿದ್ದಾರೆಂಬ ಆ ಅನುಭವದಿಂದ ನಮ್ಮನ್ನು ದೂರ ತರಬಿಡುತ್ತೆ. ಅಲ್ಲೇಲೂಯಾ. ವಿಶ್ವಾಸದಲ್ಲಿ ಬಂದ ದೇವರ ಮಕ್ಕಳು ಯಾರ ಸಾಮರ್ಥ್ಯದಲ್ಲಿ ಇರೋದು? ನನಗಿರುವ ಈ ಬಲ ನನ್ನ ಕ್ರಿಸ್ತನು ಕೊಟ್ಟ ಬಲ, ನನಗಿರುವ ಈ ರಕ್ಷಣೆ ದೇವರು ನನಗೆ ಕೊಟ್ಟ ವಿಶೇಷವಾಗಿರುವ ಪರಲೋಕದ ಆ ಸಾಮರ್ಥ್ಯವನ್ನ ಭೂಮಿಯಲ್ಲಿ ಸ್ಥಾಪನೆ ಮಾಡಬೇಕಾಗಿರುವ ಧೈರ್ಯವು ಅಧಿಕಾರ ಹೊಂದಿರುವಂತ ಅನುಮೋದನೆಯುವಂತ ಜೀವನ ಬಲಾಗಿ ನನ್ನಲ್ಲಿರುವ ಈ ಆಯುಷ್ಕಾಲ ದೇವತೆ. ನಾನು ಇವತ್ತು ಇಷ್ಟು ಮಟ್ಟಿಗೆ ವಿಶ್ವಾಸ ನಂಬಿಕೆಯಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದು ನನ್ನ ಸಾಮರ್ಥ್ಯವಲ್ಲ, ನನ್ನ ಕ್ರಿಸ್ತನ ಸಾಮರ್ಥ್ಯ ನನ್ನೊಳಗಿರುವುದರಿಂದ. ಈಗಲೂ ಕ್ರಿಸ್ತನನ್ನ ನಮ್ಮ ಸಾಮರ್ಥ್ಯವಾಗಿ ಮಾಡಿಕೊಂಡ್ರೆ, ಮೊದಲು ಆತನ ಭೂಮಿ ಮಾಡಿದೇನು? ಪಾಪ, ಶಾಪ, ವ್ಯಾಧಿ ಎಲ್ಲವನ್ನೇ ಮಾಡ್ತಾರೆ, ಗೆಲ್ತಾರೆ. ಮರಣವನ್ನು ಗೆಲ್ತಾರೆ, ಸೈತಾನ ತಲೆಯನ್ನು ಜಜ್ಜುತ್ತಾರೆ. ಈ ಭೂಮಿಯಲ್ಲಿ ಪರಲೋಕದ ದೇವರಿಗೆ ಅವರ ಮಕ್ಕಳಾಗೋದಕ್ಕೆ ಬೇಕಾಗಿರುವ ಅಮೂಲ್ಯವಾಗಿರುವ ಪದವಿಯನ್ನ ನಮ್ಮ ಪ್ರತಿಯೊಬ್ಬರಲ್ಲಿ ಕೊಟ್ಟಿದ್ದಾರೆ. ನಿಮ್ಮನ್ನ ದೇವರ ಮಕ್ಕಳೆಂಬ ಆ ಹೆಸರಿನಲ್ಲಿ ಕ್ರಿಸ್ತನ ಧರಿಸಿಕೊಳ್ಳುವ ಅನುಭವನ ನಿಮಗೆ ಕೊಟ್ಟು ಈ ಲೋಕದಲ್ಲಿ ಜಯಶಾಲಿಯಾಗಿ ಮಾಡೋದಕ್ಕೆ ದೇವರು ಇಷ್ಟ ಇದೆ. ಅದುವೇ ನಿಜವಾಗಿ ವಿಶ್ವಾಸ ಜೀವನ. ನನ್ನ ನಾಮದಲ್ಲಿ ನೀವು ಏನೇನು ಬೇಡಿಕೊಳ್ತಾ ಅದನ್ನು ಯಾರು ಕೊಡ್ತಾರೆ? ನನ್ನ ತಂದೆಯಾಗಿರೋ ದೇವರು ಕೊಡ್ತಾರೆ. ನೀವು ಅನೇಕ ವಿಷಯಗಳನ್ನ ಇನ್ನೂ ಕೇಳಲಿಲ್ಲ. ಹಾಕೊಂಡ್ರೆ ಹೆಂಗೆ ಕೇಳಬೇಕು ಗೊತ್ತಾ?
ಯೇಸುವಿನಂತೆ ಮಾರ್ಪಾಟವಾಗಿ ಕೇಳಬೇಕು. ಆತನಂತ ಆ ಸ್ವರೂಪದಲ್ಲಿ ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀನಿ. ದೇವರೇ, ಈ ಕ್ರಿಸ್ತನ ಮೂಲಕವಾಗಿ ನಾನು ಪರಲೋಕ ರಾಜ್ಯದ ಪ್ರಜೆ, ಕ್ರಿಸ್ತನ ಮೂಲಕವಾಗಿ ನಾನು ಪರಲೋಕ ರಾಜ್ಯದ ದೇವರ ಮಗಳು ಆದ ಕಾರಣ ನನಗೆ ಭೂಮಿಯಲ್ಲಿ ಸಕಲ ಅಧಿಕಾರ ಉಂಟೆಂಬುದಾಗಿ ನೀನು ವಾಗ್ದಾನ ಮಾಡಿದ್ಯಾ. ಆ ಬಲದಲ್ಲಿ ನಿಂತಿದ್ದೀನಿ, ಅದರಲ್ಲಿ ನಡೀತೀನಿ, ಅದರಲ್ಲಿ ಜೀವಿಸ್ತೀನಿ, ಅದು ನಿನಗಾಗಿ ಬಲವಾಗಿರುವ ಸಾಕ್ಷಿಯಾಗಿ ಮಾರ್ಪಾಡ್ತೀನಿ. ಈ ಅನುಭವದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ನೆನಪು ಚಿಂತೆಗಳನ್ನ ರೂಪಾಂತರಗೊಳಿಸುವುದು ಅದಾಗಿದೆ. ನೋಡ್ರಿ, 1 ಪೇತ್ರ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯ ಓದಿ. ಆ ನೀರಿಗೆ ಅನುರೂಪವಾದ ಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ನೋಡಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಈಗ ರಕ್ಷಿಸುತ್ತೆ. ಹಾಗಾದ್ರೆ ಪ್ರತಿದಿನ ಪ್ರತಿ ಒಂದರಲ್ಲಿ ಅದ್ಭುತಗಳು ನಡೆಯುತ್ತೆ. ದೇವರು ಹೇಳ್ತಾರೆ, ನಾನು ನಿನ್ನ ರಕ್ಷಿಸೋದಕ್ಕೆ ನಿನ್ನ ಜೊತೆಗೇ ಇರ್ತೀನಿ, ನಿನ್ನ ಜೊತೆಗೇ ಇರ್ತೀನಿ, ನಾನು ನಿನ್ನೊಂದಿಗೆ ಇರ್ತೀನಿ, ನಿನ್ನಲ್ಲಿ ಇರ್ತೀನಿ, ನಿನಗೆ ಜ್ಞಾನವಾಗಿರ್ತೀನಿ, ಬಲವಾಗಿರ್ತೀನಿ, ಧೈರ್ಯವಾಗಿರ್ತೀನಿ, ಬಂಡೆಯಾಗಿರ್ತೀನಿ. ಇಷ್ಟೆಲ್ಲ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ತುಂಬುವಾಗ ನಿಮ್ಮ ಸ್ವಭಾವೆಲ್ಲ ಬಿಟ್ಟು ಹೋಗಿ ಕ್ರಿಸ್ತನಂತೆ ಮಾರ್ಪಾಟವಾಗ್ಬಿಡ್ತೀವಿ. ಅಲ್ಲೇಲಿಯಾ. ಮೋಶೆ ಇಸ್ರಾಯೇಲ್ ಜನರಿಗೆ ಒಂದು ಸಾರಿ ಅವ್ರು ನೀರು ಕೇಳ್ತಾರೆ. ನೀರು ಕೇಳುವಾಗ ಮೋಶೆ ವಿರುದ್ಧವಾಗಿ ಎದ್ದು ನಿಲ್ತಾರೆ. ಆಗ ಮೋಶೆ ಹೋಗಿ ಅರಣ್ಯದಲ್ಲಿ ದೇವರೇ ನಾನೇನು ಮಾಡಲಿ ಎಂಬುದಾಗಿ ದೇವರಿಗೆ ಮೊರೆ ಇಡ್ತಾನೆ. ಆಗ ಅವರು ಒಂದು ಮಾತು ಹೇಳ್ತಾರೆ, ನೀನು ಹೋಗಿ ಆ ಬಂಡೆ ಮುಟ್ಟಿ ನೀರು ಬರುತ್ತೆ. ದೇವರು ಹೇಳ್ತಾರೆ, ನಿನ್ನ ಹಸ್ತವನ್ನ ನನ್ನ ನಾಮದ ಬಲದಲ್ಲಿ ನಾನು ಹೇಳುವ ಪ್ರಕಾರವಾಗಿ ಮನಸ್ಸು, ಚಿಂತೆ, ಶರೀರದಲ್ಲಿ ನೀವು ಆ ಸ್ವಭಾವಗಳನ್ನು ಧರಿಸಿಕೊಂಡವರಾಗಿ ನೀವು ಮುಟ್ಟುವುದು ಕೂಡ ಅದ್ಭುತವಾಗಿ ಮಾರ್ಪಾಟವಾಗುತ್ತೆ. ಅಲ್ಲೇಲಿಯಾ. ನಾನು ಅನುಸರಿಸಿ ನಡೆಯುವುದರಿಂದ ದೇವರ ಕೃಪೆ ನನ್ನ ಮೇಲಿದೆ, ದೇವರ ಆ ಪ್ರಸನ್ನತೆ ಅನುಭವ ನನ್ನ ಮೇಲೆ ಬರ್ತದೆ, ಆ ದೇವರ ವಾಕ್ಯದಂತೆ ಮಾರ್ಪಾಟವಾಗುವ ಅನುಭವ, ಮನಸ್ಸು, ನೆನಪು ನನಗೆ ಬರ್ತದೆ. ದೇವರ ನಾಮವನ್ನ ನಾನು ಎತ್ತಿ ಹಿಡಿಯುವುದಕ್ಕೆ ಆ ಬಲವು ನನಗೆ ಬರ್ತದೆ. ನನಗೆ ಮಾತ್ರವಲ್ಲ, ನನ್ನ ಸುತ್ತಲಿರುವವರಿಗೆ ಆ ಮಗಿಮೆ ಕಾಣುವಂತೆ ಮಾರ್ಪಾಟವಾಗುತ್ತೆ. ಈ ಅನುಭವವನ್ನ ದೇವರು ನಮಗೆ ಅನುದಿನ ಕೊಡೋದಕ್ಕೆ ರೆಡಿ ಇದ್ದಾರೆ. ನಾವು ಜೀವಿಸೋಕೆ ರೆಡಿ ಇಲ್ಲ. ನೀವು ಪರಿಶೋಧನೆ ಮಾಡ್ರಿ, ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಂದೆರಡು ವಾಕ್ಯ ಓದೋಣ. ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿ. ನೀವು ಯಾವನಿಗೆ ದಾಸರಾಗ್ತೀರಿ ಎಂಬುವ ವಿಧೇಯರಾಗ್ತೀವಿ ಎಂಬ ನಿಮ್ಮನ್ನು ಒಪ್ಪಿಸಿ ಕೊಡ್ತಿರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವೀರೆಂಬುದು ನಿಮಗೆ ಗೊತ್ತಿಲ್ವಾ? ನಾನು ನಿನ್ನ ಮಗಳಾಗಿ ಒಪ್ಪಿಕೊ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ವ್ಯಾಧಿಗಳನ್ನು ಗುಣಪಡಿಸು, ನನ್ನ ಸುತ್ತಲ ಎಲ್ಲ ಹೋರಾಟಕರ್ತರಿಗೆ ನಮಗೆ ಬಿಡುಗಡೆ ಕೊಡು ಎಂಬುದಾಗಿ ಯಾರಿಗೆ ನಿಮ್ಮನ್ನು ವಿಧೇಯರಾಗಿ ಸಮರ್ಪಿಸಿಕೊಟ್ಟಿದ್ದೀರೋ, ಒಪ್ಪಿಸಿಕೊಟ್ಟಿದ್ದೀರೋ ಅವರಿಗೆ, ಆ ಯಜಮಾನನಿಗೆ ದಾಸರಾಗಿ ಇದ್ದೀರಿ ಎಂಬುದನ್ನು ನಿಮಗೆ ಗೊತ್ತಿಲ್ವಾ? ನೀವು ಆ ವಿಧೇಯರಾಗಿರ್ಬೇಕಾಗಿರುವ ಆ ವಿಧೇಯತ್ವ ನಿಮ್ಮಲ್ಲಿದ್ದರೆ, ದೇವರು ಹೇಳ್ತಾರೆ, ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಬೇರೆ ಏನಿಗೋ ಮೆಚ್ಚಲ್ಲ. ಆ ವಿಧೇಯತ್ವ ತುಂಬಾ ಮುಖ್ಯ. ಇವತ್ತು ಯೇಸು ತನ್ನನ್ನು ಪಾದಾಳಕ್ಕಿಳಿದು ಮರಣ ಸೈತಾನ ಜಯಿಸಿ ಮೇಲಕ್ಕೆ ಬರುವಂತ ವಿಧೇಯತ್ವ ಯಾವ ಬಂತು ಗೊತ್ತಾ? ಶಿಲುಬೆಯಲ್ಲಿ ಮರಣ ಪರ್ಯಂತವೂ ವಿಧೇಯರಾಗಿದ್ದೀನಿ. ಅರೆ, ನಮ್ಮ ಜೀವಿತವೆಲ್ಲ ನಾನು ದೇವರಿಗೆ ದಾಸನು, ಕ್ರಿಸ್ತನಿಗೆ ದಾಸನು, ಕ್ರಿಸ್ತನಿಗೆ ದಾಸಿ, ನಾನು ಆತನಿಗೆ ನನ್ನನ್ನು ಸಮರ್ಪಿಸಿಕೊಂಡಿದ್ದೆ ಎಂಬುದಾಗಿರುವ ಅನುಭವನ ಜೀವಿತದ ಕೊನೆಯವರೆಗೆ ಹಿಡಿದುಕೊಳ್ಬೇಕು. ಅಂದ್ರೆ ಮರಣವಾಗಲಿ ಜೀವವಾಗಲಿ ಅದು ಕೊನೆ ಕಾಣುವ ತನಕ ನಾನು ಎಡಕ್ಕೂ ಬಲಕ್ಕೆ ಹೋಗಲ್ಲ. ನನ್ನ ವಿಶ್ವಾಸ ಹಂಗಿರ್ತದೆ, ನನ್ನ ಪ್ರಾರ್ಥನೆ ಹಂಗಿರ್ತದೆ, ನಾನು ದೇವ್ರ ಮೇಲೆ ಬಲವು ಹಂಗಿರ್ತದೆ.
ಇದನ್ನು ನೆನಪನೆ ಮಾಡಿಕೊಂಡು ಇದನ್ನು ಕಾಪಾಡಿಕೊಳ್ಳೋದು ಯಾವುದರಿಂದ? ವಿಧೇಯತ್ವದಿಂದ. ಆ ವಿಧೇಯತ್ವ ಎಂಬುದು ನಮ್ಮನ್ನ ದೇವರಿಗೆ ದಾಸರಾಗಿ ಒಪ್ಪಿಸ್ಕೊಟ್ವಲ್ಲ, ಆ ಯಜಮಾನಾಗಿರುವ ದೇವರಿಗೆ, ಮರಣ ಪಾತಾಳ ಜಯಿಸಿರುವಂತ ಮೃತ್ಯುಂಜಯ ಆಗಿರೋರಿಗೆ ನಮ್ಮನ್ನು ಸಮರ್ಪಿಸ್ಕೊಟ್ವಲ್ಲ, ಈ ಅನುಭವ ಯಾವಾಗಲೂ ಇರಬೇಕು. ಗೊತ್ತಾ ನಿಮಗೆ? ಅವಾಗ ಹೇಳೋದು ಗೊತ್ತಾ? ನೀವು ಯಾವಾಗಲೂ ಹಂಗೆ ಇರಬೇಕು. ವಾರದಲ್ಲಿ ಒಂದಿನ ಅಲ್ಲ, ಒಂದು ಪ್ರಾರ್ಥನೆ ಮಾಡುವ ಸಮಯವಲ್ಲ, ನಿಮ್ಮ ಜೀವನದ ಎಲ್ಲಾ ದಿನಗಳಲ್ಲಿ ಇದನ್ನ ನೆನಪು ಮಾಡಿ ಮೆಲುಕು ಹಾಕಿ, ಇದು ವಿಧೇಯತ್ವದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಜೀವಿತವಿದ್ದರೆ ನಿಮ್ಮನ್ನು ಕೆಡಿಸಲಿಕ್ಕೆ ಯಾರ ಕೈಯಿಂದ ಆಗಲ್ಲ, ನಿಮ್ಮನ್ನು ತಡೆ ಮಾಡಕ್ಕೆ ಯಾರ ಕೈಯಿಂದ ಆಗಲ್ಲ. ನೀವು ಎಡಕ್ಕೆ ಬಲಕ್ಕೆ ಹೋಗಲ್ಲ, ನೀವು ಹಿಂದಕ್ಕೆ ಮುಂದಕ್ಕೆ ಹೋಗೋದಿಲ್ಲ. ಕ್ರಿಸ್ತನ ಇಟ್ಟ ಜಾಗದಲ್ಲಿ, ನಡೆಸುವ ಮಾರ್ಗದಲ್ಲಿ ನೀವು ಕರೆಕ್ಟಾಗಿ ನಡೆಯುವಾಗ ಕ್ರಿಸ್ತನ ಎಲ್ಲಾ ಸ್ವರೂಪವು ನಿಮ್ಮಲ್ಲಿ ಪ್ರಕಟಣೆ ಆಗುತ್ತೆ. ಅಲ್ಲೇಲಿಯಾ. ಮಾಡೋಣ, ನಮ್ಮನ್ನೆಲ್ಲ ದೇವರ ಮುಂದೆ ಸಮರ್ಪಿಸೋಣ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವರು ಹೊಂದಿಕೊಂಡಿರುವಂತಹ ರಕ್ಷಣೆ, ಅವರು ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನ, ಅವರು ದೇವರಿಗೆ ದಾಸರಾಗಿ ಒಪ್ಪಿಸಿಕೊಟ್ಟ ಜೀವನ, ಇದು ನಿಮ್ಮಲ್ಲಿ ಯಾವಾಗಲೂ ಇರುವಂತ ಅನುಭವದಲ್ಲಿ ಇರಬೇಕೆಂಬುದು ನಿಮಗೆ ಗೊತ್ತಿದೆಯಾ? ಅದುವೇ ನಿಜವಾಗಿ ಕ್ರಿಸ್ತ ನಿಮ್ಮಲ್ಲಿ ವಾಸವಾಗೋದು, ಕ್ರಿಸ್ತನು ಧರಿಸಿಕೊಂಡಿರುವುದು. ನಿಮ್ಮಲ್ಲಿ ಕ್ರಿಸ್ತನು ತನ್ನನ್ನು ಪ್ರಕಟಿಸುವಂತ ಆ ಮಹಿಮೆಯುಳ್ಳ ಮಹತ್ವವುಳ್ಳ ಕಾರ್ಯಗಳನ್ನ ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ, ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸುತ್ತಲಿರುವ ಜನಾಂಗದಲ್ಲಿ ನೀವು ಉತ್ತಮ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಬೇಕಾಗಿರುವ ಜೀವನ, ಅದು ಕಾಪಾಡಿಕೊಳ್ಳುವುದಕ್ಕೆ, ಅದು ನಮ್ಮಲ್ಲಿ ಇದೆ ಎಂಬ ತಿಳ್ಕೊಳ್ಳೋಕೆ ನಮ್ಮಲ್ಲಿ ಇರಬೇಕಾಗಿರುವ ಆಳವಾಗಿರುವ ಜೀವನ ಗೊತ್ತಾ? ವಿಧೇಯತ್ವ. ನಾನು ನಿಲ್ಲುವುದು ಕ್ರಿಸ್ತನಲ್ಲಿ, ನಾನು ಪ್ರಾರ್ಥಿಸುವುದು ಕ್ರಿಸ್ತನಲ್ಲಿ, ನಾನು ನಡೆಯುವುದು ಕ್ರಿಸ್ತನಲ್ಲಿ, ನನ್ನ ಸುತ್ತಲೂ ಆತನ ಮಹಿಮೆ ಪ್ರಸನ್ನ ಇರ್ತದೆ. ನನ್ನನ್ನು ಸೈತಾನ ಏನ್ ಮಾಡಕ್ಕಾಗೋದಿಲ್ಲ. ಅವ ಒಂದು ದಾರಿ ಬಂದ್ರೆ 7 ದಾರಿ ನನ್ನ ಕಣ್ಣು ಮುಂದೆ ಓಡಿ ಹೋಗುತ್ತೆ. ಆ ದೇವರ ನಾಮದ ಮಹಿಮೆ ನನ್ನ ಸುತ್ತಲಿರುವುದಕ್ಕೆ ದೇವರು ಹೇಳ್ತಾರೆ, ಈ ಮನಸ್ಸು, ಈ ನೆನಪು ನಿಮ್ಮಲ್ಲಿ ಪ್ರತಿಯೊಬ್ಬರು ಇರಬೇಕಂತೆ. ಹೌದಾ ರಾಜ? ನಾನು ಬಲಹೀನನೇ, ನನಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು, ಮನುಷ್ಯರು ದುಷ್ಟರಿದ್ದಾರೆ. ನಾನು ಅನೇಕ ಸಂಬಂಧ ನನ್ನ ಮಾನವ ಚಿಂತೆಗಳೆಲ್ಲ ಈ ಕ್ರಿಸ್ತನಿರುವಂತ ಧರಿಸಿಕೊಳ್ಳುವಂತ, ನಿಮ್ಮನ್ನೇ ದೇವರೇ ನನ್ನಲ್ಲಿ ರೂಪಾಂತರ ಪಡಿಸುವಂತ ಆ ಸ್ವಭಾವವನ್ನು ನಾನು ಹೊಂದಿಕೊಳ್ಳೋದಕ್ಕೆ ಅನೇಕ ಸಾರಿ ನಾನು ದಾರಿ ತಪ್ಪಿದ್ದೀನಿ, ಮನಸ್ಸು ತಪ್ಪಿದ್ದೀನಿ, ಚಿಂತೆಗಳಲ್ಲಿ ತಪ್ಪಿದ್ದೀನಿ, ಮಾತಲ್ಲಿ ತಪ್ಪಿದ್ದೀನಿ, ಜೀವನದಲ್ಲಿ ತಪ್ಪಿದ್ದೀನಿ. ಆದ್ರೆ ಇವತ್ತು ನನ್ನಲ್ಲಿ ಅದು ಸ್ಥಿರವಾಗಿ ವಿದ್ಯುತ್ ಇರಬೇಕು, ಅದು ಬಲವಾಗಿ ದೃಢವಾಗಿ ವಿಧೇಯತ್ವದಿಂದ ಇರಬೇಕೆಂಬುದಾಗಿ ನೀ ನನಗೆ ತೋರ್ಪಡಿಸಿ ಆ ದೇವರ ಪ್ರಸನ್ನತೆ ಮಹಿಮೆಗೆ ನಮ್ಮನ್ನು ಪಾತ್ರರಾಗಿ ಒಂದು ಸಾರಿ ಕೂಡ ರೂಪಿಸಿ ರಾಜ, ನಮ್ಮನ್ನು ಮಾರ್ಪಡಿಸಿ ರಾಜ, ನಮ್ಮನ್ನು ರೂಪಾಂತರಗೊಳಿಸಿ ರಾಜ. ಕ್ರಿಸ್ತನಂತೆ, ಆತನ ಸ್ವಭಾವದಂತೆ, ಆತನ ಮಹಿಮೆ ನಮ್ಮಲ್ಲಿ ಪ್ರಕಟವಾಗುವಂತೆ, ನಮ್ಮನ್ನು ತಲೆ ಎತ್ತಿ ನಿಲ್ಲುವಂತೆ ಈ ದಿನವು ನಮ್ಮನ್ನು ಮಾರ್ಪಡಿಸು ರಾಜ, ಈ ದಿನವು ನಮ್ಮನ್ನು ರೂಪಿಸು ರಾಜ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಭೂಪರಲೋಕದ ಒಡೆಯನಾಗಿ ಸರ್ವಶಕ್ತ ದೇವರ ಒಳ್ಳೆಯ ಸಮಯಕ್ಕೆ ಸ್ತೋತ್ರ ರಾಜ. ಎಲ್ಲಾ ವಾಕ್ಯಗಳು ನಿನ್ನ ಮಕ್ಕಳು ಕೇಳಿದಾಗ ದೇವರೇ, ನಿನ್ನಲ್ಲಿ ಅವರು ಯಾರಾಗಿರ್ತಾರೆ ಎಂಬುದನ್ನು, ನಿನ್ನ ನಾಮದಲ್ಲಿ ವಿಶ್ವಾಸವಿಟ್ಟು ರಕ್ಷಣೆ ಅನುಭವಕ್ಕೆ ಬಂದವರ ಯಥಾಸ್ಥಿತಿ ಯಾವ ರೀತಿಯಲ್ಲಿ ಇದೆ ಎಂಬುದನ್ನ ನೀನು ಪ್ರಕಟಣೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಸ್ವಭಾವಗಳು, ನಿನ್ನನ್ನು ತರಿಸಿಕೊಳ್ಳುವ ಅನುಭವ, ನಿನ್ನ ನಾಮದಲ್ಲಿ ಉಂಟಾಗುವ ಮಹಿಮೆ, ದೇವರೇ ನೀನು ಕೊಟ್ಟ ರಕ್ಷಣೆಯ ವಿಶೇಷವಾಗಿ ವಿಧೇಯತ್ವದಿಂದ ಉಂಟಾಗಿರುವಂತ ನಿತ್ಯ ಜೀವನವನ್ನು ಪಡೆಯುವ ತನಕ ಈ ಭೂಮಿಯಲ್ಲಿ ನೆಲೆಗೊಂಡಿರುವ ವಿಶ್ವಾಸ ಜೀವನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನೀನು ಕೊಟ್ಟ ಕೃಪಕ್ಕಾಗಿ ಸ್ತೋತ್ರಯ್ಯ. ಒಬ್ಬೊಬ್ಬರನ್ನು ರೂಪಾಂತರಗೊಳಿಸಿ, ಒಬ್ಬೊಬ್ಬರನ್ನು ಬಲಪಡಿಸಿ, ಒಬ್ಬೊಬ್ಬರನ್ನ ಗುಣಪಡಿಸಿ, ಒಬ್ಬೊಬ್ಬರನ್ನು ಧೈರ್ಯಪಡಿಸಿ, ಒಬ್ಬೊಬ್ಬರನ್ನ ವಾಕ್ಯದ ಜ್ಞಾನದಿಂದ ತುಂಬಿಸಿ ರಾಜ. ದುಷ್ಟನು ಯಾರನ್ನು ಮುಟ್ಟದಂತೆ, ದುಷ್ಟ ಕ್ರಿಯೆಗಳ ಸೈತಾನ ಹೋರಾಟದಲ್ಲಿ ಯಾರಿಗೆ ವಿರುದ್ಧವಾಗಿ ಹೇಳದಂತೆ ಯೇಸು ನಾಮದಲ್ಲಿ ಕಟ್ಟಲ್ ಮಾಡೋದಕ್ಕೆ ನೀನು ಸಹಾಯ ಮಾಡಿ ರಾಜ. ಒಬ್ಬೊಬ್ಬರ ಮನಸ್ಸು, ನೆನಪು, ಚಿಂತನೆಗಳಲ್ಲಿ ನಿನ್ನನ್ನು ಕುರಿತು, ನಿನ್ನ ಸ್ವಭಾವವನ್ನು ಕುರಿತು, ನಿನ್ನ ಮಹಿಮೆಯನ್ನು ಕುರಿತು, ನಿನ್ನ ಬರವಣೆಯನ್ನು ಕುರಿತು, ನೀನು ಕೊಟ್ಟ ರಕ್ಷಣೆಯನ್ನು ಕುರಿತು, ಅದರಲ್ಲಿ ಕಡೆವರೆಗೆ ದೃಢವಾಗಿರುವಂತಹ ಜೀವನವನ್ನು ಕುರಿತು ನೆನಪಲ್ಲಿಟ್ಟು ಧ್ಯಾನ ಮಾಡಿ ನಡೆಯುವಂತಹ ಸ್ವಭಾವನ ಒಬ್ಬೊಬ್ಬರಲ್ಲಿ ತುಂಬಿಸಿ ರಾಜ, ನೀನು ನಡೆಸಿ ರಾಜ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ,
ಆಮೇನ್ ಆಮೇನ್.